ಬನ್ನಿ ಗಂಡ್ಮಕ್ಳು ಬನ್ನಿ ಜಮುನಾ ವಿಶ್ವ ಪರಿಸರ ದಿನ. ಒಂದು ಊರು ಸುಂದರವಾಗಿರ್ಬೇಕು ಅಂದರೆ ಪರಿಸರ ಇರಬೇಕು, ಹಸಿರಿರಬೇಕು. ಹಸಿರಿರಬೇಕು ಅಂದರೆ ಗಿಡ ಮರಗಳನ್ನ ಹೆಚ್ಚಾಗಿ ನಾವು ನೆಡಬೇಕು. ಎಲ್ಲಿ ಗಿಡ ಮರಗಳನ್ನ ಹೆಚ್ಚಾಗಿ ನೆಡ್ತೀವಿ ಆ ಭಾಗದಲ್ಲಿ ಉತ್ತಮವಾದ ಪರಿಸರ ಇರುತ್ತೆ, ಉತ್ತಮವಾದ ಗಾಳಿ ಬಂದಿದೆ, ಮತ್ತು ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗಿರ್ತಕ್ಕಂಥ ವಾತಾವರಣವನ್ನು ನಾವು ಉಳಿಸ್ಕೊಬೇಕಾದ್ರೆ ನಾವು ಮರವನ್ನು ಎಷ್ಟು ಕಡಿತೀವಿ ಅದಕ್ಕೆ 2% ಗಿಡವನ್ನು ನೆಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದರೆ ಇರೋದ್ರಲ್ಲಿ ಭಾರತ ದೇಶದ ಏನು ತಾಪಮಾನ ಇದೆ ಚೆನ್ನಾಗಿದೆ. ನೀವು ಬೇರೆ ದೇಶಗಳಿಗೆ ಹೋದರೆ 40 ಡಿಗ್ರಿ 50 ಡಿಗ್ರಿ ತಾಪಮಾನ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮರಗಳೇ ಬೆಳೀಲಿಕ್ಕೆ ಉತ್ತಮವಾದ ವಾತಾವರಣ ಇಲ್ಲ, ಉತ್ತಮವಾದ ಭೂಮಿ ಇದೆ. ನಮ್ಮಲ್ಲಿ ಉತ್ತಮವಾದ ಭೂಮಿ ಇದೆ, ಉತ್ತಮವಾದ ವಾತಾವರಣ ಇದೆ, ಎಲ್ಲವೂ ಇದೆ. ಆದರೆ ನಾವು ಮರಗಿಡಗಳನ್ನ ಹೆಚ್ಚಾಗಿ ನೆಡಬೇಕು. ಈ ಸತಿ ಸೆಕೆ ಆಗಿದ್ದನ್ನು ನೋಡಿದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಭಾಗದಲ್ಲೂ ಕೂಡ ಇಷ್ಟೊಂದು ಸೆಕೆ ಆಗ್ತಾ ಇದೆಯಲ್ಲ ಅಂತ. ಎಲ್ಲೋ ಕಲಬುರಗಿಯಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ನಮ್ಮಲ್ಲೇ ಈ ಸತಿ 36-37 ಡಿಗ್ರಿ ತನಕ ಟೆಂಪ್ರೇಚರ್ ಬಂದಿರೋದನ್ನ ನಾವು ನೋಡಿದ್ದೀವಿ. ಇವತ್ತು ತಾಪಮಾನವನ್ನು ಸಮತೋಲನ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಭೂಮಿ ಮೇಲೆ ಹೆಚ್ಚು ಮರಗಳನ್ನ ನೆಡಬೇಕು. ಈ ಪರಿಸರವನ್ನು ಉಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ಪರಿಸರವನ್ನು ಮುಂದಿನ ಜನರೇಷನ್ಗೆ ಇದೇ ರೀತಿಯಲ್ಲಿ ಕೊಟ್ಟೋಗ್ಬೇಕು ಅಂತ ಹೇಳಿದರೆ, ನಾವಿರ್ತಕ್ಕಂಥ ಪರಿಸರವನ್ನು ಉಳಿಸ್ಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಗಿಡವನ್ನು ನೆಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಏನು? ಏಕ್ ಪೇಡ್ ಮಾ ಕೆ ನಾಮ್ ಅಂದರೆ, ಏಕ್ ಪೇಡ್ ಮಾ ಕೆ ನಾಮ್ ಅಂದರೆ ತನ್ನ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಏನು 140 ಕೋಟಿ ಜನಸಂಖ್ಯೆ ಇದೆ ಭಾರತ ದೇಶದಲ್ಲಿ, 140 ಕೋಟಿ ಜನಸಂಖ್ಯೆನೂ ಕೂಡ ಇವತ್ತು ನಾವೊಂದು ಏನು ಹೇಳ್ತಾರೆ, ಒಂದು ಶಪಥವನ್ನು ಮಾಡಬೇಕು. ಏನು? ತನ್ನ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಟ್ಟಿ, ಆ ಗಿಡವನ್ನು ನೆಟ್ಟಿದ್ದು ಮಾತ್ರ ಅಲ್ಲ, ಆ ಗಿಡವನ್ನು ಪೋಷಣೆ ಮಾಡಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ತಗೋಬೇಕು. ನೀವು ವಿದ್ಯಾರ್ಥಿಗಳು ಮೊದಲು ನೋಡ್ಬೋದು, ಇವತ್ತಿರ್ತಕ್ಕಂಥ ತಾಪಮಾನ ಹಿಂದೆ ಇತ್ತಿಲ್ಲ. ಯಾಕೆ ಈ ರೀತಿ ಆಯಿತು ಅಂತಕ್ಕಂಥ ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಏನು ಅಂದರೆ ದಿನನಿತ್ಯ ಮರವನ್ನು ಕಡಿತಕ್ಕಂಥ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ರೀತಿ ಟೆಂಪರೇಚರ್ ದಿನೇ ದಿನೇ ಜಾಸ್ತಿ ಆಗ್ತಕ್ಕಂಥ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಉತ್ತಮವಾದ ಸೌಂದರ್ಯ ನೋಡಬೇಕು ಸ್ವಿಟ್ಜರ್ಲೆಂಡಿಗೆ ಹೋಗ್ತಾರೆ. ಯಾಕೆ ಅಂತೇಳಿ ಅಲ್ಲಿ ಹಸಿರು ಜಾಸ್ತಿ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವುಗಳು ಈ ಹಸಿರನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಪರಿಸರವನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ, ಗಿಡಗಳನ್ನ ಹೆಚ್ಚಾಗಿ ನೆಟ್ಟು ಉತ್ತಮವಾದ ತಾಪಮಾನವನ್ನು ಈ ಭೂಮಿ ಮೇಲೆ ಕಾಪಾಡ್ಕೋಬೇಕು, ಈ ಪರಿಸರವನ್ನು ಉಳಿಸ್ಕೋಬೇಕು ಅಂತೇಳಿ ನಾವೆಲ್ಲರೂ